ಹಾಡ್ಲೇಬೇಕು ಅನ್ನೋ ಬಲವಂತ ಮುಸ್ಲಿಂ ಸಮುದಾಯಕ್ಕೋ ಅಥವಾ ಯಾರಿಗೆ ಹಾಡ್ಲಿಕ್ಕೆ ಇಷ್ಟ ಇಲ್ವೋ ಅವರಿಗೆ ಎಲ್ಲಿ ಮಾಡ್ಲಾಗ್ತಾ ಇದೆ. ಇಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಓದ್ಕೊಂಡ್ ಬಂದಿದ್ದೀನಿ ಸರ್. ನಾನು ಹೋಮ್ವರ್ಕ್ ತಪ್ಪಿದ್ರೆ ನೀವು ಕೂಡ ಕರೆಕ್ಟ್ ಮಾಡಿ ಹೇಳ್ಬೋದು. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ಕಾಯ್ದೆ 2026 ಏನ್ ಹೇಳುತ್ತೆ? ರಾಷ್ಟ್ರೀಯ ಗೀತೆ ಅರ್ಥಾತ್ ಒಂದೇ ಮಾತರವನ್ನ ಹಾಡುವಾಗ ಯಾರು ಬಲವಂತವಾಗಿ ಅದನ್ನ ನಿಲ್ಲಿಸಬಾರದು. ಆ ಕಾರ್ಯಕ್ರಮಕ್ಕೆ ತಡೆ ಒಡ್ಡುವ ಪ್ರಯತ್ನ ಮಾಡಬಾರದು. ಯು ಕ್ಯಾನ್ ಜಸ್ಟ್ ಸ್ಟ್ಯಾಂಡ್, ಬಿ ದೇರ್, ಗಿವ್ ರೆಸ್ಪೆಕ್ಟ್ ಅಂಡ್ ವಾಕ್ ಔಟ್. ಇಷ್ಟಿರುವಾಗ ಅಲ್ಲಿ ದುರ್ಗೆನಾದ್ರೂ ಸ್ತುತಿ ಮಾಡ್ಲಿ, ಲಕ್ಷ್ಮೀನಾದ್ರೂ ಸ್ತುತಿ ಮಾಡ್ಲಿ, ಸರಸ್ವತಿನಾದ್ರೂ ಸ್ತುತಿ ಮಾಡ್ಲಿ, ಒಬ್ಬ ಮುಸಲ್ಮಾನನಾದ ರಜಾಕ್ ಅವ್ರಿಗಾಗ್ಲಿ ಅಥವಾ ಬೇರೆ ಯಾವುದೋ ಸಮುದಾಯದ ಮತ್ತೊಬ್ಬರಿಗಾಗ್ಲಿ ಒಬ್ಜೆಕ್ಷನ್ ಯಾಕಿರಬೇಕು? ಕೇವಲ ನಿಂತು ಗೌರವ ಸಲ್ಲಿಸಲಿಕ್ಕೂ ಆಗೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ದ್ವೇಷ ಯಾಕೆ ಅಂತ ಹೇಳಿ. ಯಾರಾದ್ರೂ ದ್ವೇಷ ತೋರಿಸಿದಾರ? ಒಂದು ಎಕ್ಸಾಂಪಲ್ ಹೇಳಿ. ಹಂಗಾರೆ ಯು ಆರ್ ನಾಟ್ ಒಬ್ಜೆಕ್ಟಿಂಗ್. ನೋ ಫಸ್ಟ್ ಆನ್ಸರ್ ಟು ಮೈ ಕ್ವೆಶ್ಚನ್. ಯು ಆರ್ ನಾಟ್ ಒಬ್ಜೆಕ್ಟಿಂಗ್. ಆನ್ಸರ್ ಟು ಮೈ ಕ್ವೆಶ್ಚನ್. ದ್ವೇಷ ಯಾಕೆ ಅಂತ ನೀವು ಕೇಳಿದಾಗ, ದ್ವೇಷ ಯಾಕೆ ಅಂತ ನೀವು ಕೇಳಿದಾಗ ಯಾರಾದ್ರೂ ಒಬ್ರು ದ್ವೇಷ ತೋರಿಸಿರೋರ್ನ ನೀವು ಪಾಯಿಂಟ್ ಮಾಡಿ ಮಾಡಿಲ್ಲ ಅಲ್ಲ ಸರ್. ಯಾರು ಇದನ್ನ ಅಬ್ಜೆಕ್ಷನ್ ಮಾಡಿಲ್ಲ. ಚಿಕ್ಕ ವಯಸ್ಸಿಂದ ಇದುವರೆಗೂ ನಾವು ಬೆಳೆದಿದೀವಿ. ಹಿಂದೂ ಶಾಲೆಗಳಲ್ಲಿ ಓದಿ, ಕ್ರೈಸ್ತ ಶಾಲೆಗಳಲ್ಲಿ ಓದಿ ನಾವು ದೊಡ್ಡವರಾಗಿದ್ದೀವಿ. ಪ್ರತಿಯೊಂದು ಎಕ್ಸಾಮಿನೇಷನ್ ಹತ್ರ ಬರುವಾಗ ಸ್ಕೂಲಲ್ಲಿ ಬಹಿರಂಗವಾಗಿ ಸರಸ್ವತಿ ಪೂಜೆ ಅಂತ ಆಯೋಜಿಸ್ತಾರೆ. ಅಲ್ಲಿ ಮಾಡುವ ಪ್ರಸಾದವನ್ನ ಎಲ್ರಿಗೂ ಹಂಚ್ತಾರೆ. ನಮ್ಮ ಮುಂದೆ ಬಂದಾಗ ನಾವು ದಯವಿಟ್ಟು ಬೇಡ ಅಂತೀವಿ ಅಷ್ಟೇ. ನೀವು ಮಾಡುವ ಪೂಜೆಯಲ್ಲಿ ನೀವು ಕೈ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಳ್ತೀರಾ, ನಾವು ಕೈ ಕಟ್ಕೊಂಡು ನಿಂತ್ಕೊಳ್ತೀವಿ. ನಮ್ಮ ಧರ್ಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಬರ ಯಾವ ದೇವರಾದ್ರೂ ಆಗಿರ್ಲಿ ಅವರನ್ನ ಗೌರವಿಸಬೇಕು ಅಂತಿದೆ. ನಾವು ಗೌರವಿಸ್ತೀವಿ. ನಂಬಿಕೆ ಇಲ್ಲ, ನಾವು ನಂಬಲ್ಲ. ನಾವು ಯಾವ ತರ ಮುಸಲ್ಮಾನರು ಅಂದ್ರೆ, ಇದೇ ಕೋವಿಡ್ ಬಂದಾಗ ಈ ವ್ಯಾಕ್ಸಿನ್ ತಗೋಬಿಡಿ, ಈ ವ್ಯಾಕ್ಸಿನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ ಪ್ರಾಣ ಹೋಗ್ಬಿಡುತ್ತೆ ಅಂತ ಹೇಳಿ ನಾವು ಆ ವ್ಯಾಕ್ಸಿನ್ ಅಲ್ಲಿ ಏನಿದೆ ಇಂಗ್ರೀಡಿಯೆಂಟ್ಸ್ ನಾವು ಕೇಳಿದ್ವಿ. ಆ ವ್ಯಾಕ್ಸಿನ್ ಅಲ್ಲಿ ಹಂದಿ ಕೊಬ್ಬಿದೆ ಅಂತ, ಒಂದು ಕೊಬ್ಬು ಇದೆ ಅಂತ ಗೊತ್ತಾಯ್ತು. ಅದು ಯಾವುದು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ವ್ಯಾಕ್ಸಿನ್ ತಗೊಂಡಿಲ್ಲ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಮಗೆ ಧರ್ಮ ಮುಖ್ಯ. ನನಗೆ ಧರ್ಮ ಮುಖ್ಯ. ನನಗೆ ಅಷ್ಟೇ ಅಲ್ಲ, ನಮಗೆ ಮುಸಲ್ಮಾನರಿಗೆ ಧರ್ಮ ಮುಖ್ಯ. ನಾವು ಯಾವ ಕಾರಣಕ್ಕೂ ಈ ಹಾಡನ್ನ ಹಾಡಲ್ಲ. ಹಾಡಿ ಅಂತ ಯಾವ ಶಿಕ್ಷೆ ಇದೆಯೋ ನಮಗ್ ವಿಧಿಸ್ರಿ. ಇದೇ ರಾಂಗ್ ಇನ್ಫಾರ್ಮೇಶನ್ ಹೋಗಲ್ಲ ಅಂತ ರಜಾಕ್ ಅವರೇ. ಯಾವುದೇ ಕಾರಣಕ್ಕೂ ಈ ಹಾಡನ್ನ ನಾವು ಮುಸಲ್ಮಾನರು ಹಾಡಲ್ಲ. ಹಾಡಿ ಅಂತ ಯಾರು ಹೇಳಿದ್ರು? ರಾಷ್ಟ್ರೀಯ ಹಾಡಿ ಅಂತ ಹೇಳಿದವರು ಯಾರು? ಅವಮಾನಿಸುವುದಿಲ್ಲ. ಥ್ಯಾಂಕ್ ಯು. ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ. ಥ್ಯಾಂಕ್ ಯು ಸೋ ಮಚ್. ಮುಸಲ್ಮಾನರು ಬೇಕು ರಜಾಕ್ ಅವರೇ. ನೀವು ಅದನ್ನ ಅರ್ಥ ಮಾಡಿಸಬೇಕು ರಜಾಕ್ ಅಂತ ಮುಸಲ್ಮಾನರಿದ್ದಾರೆ ಅಂತ. RSS ನ ಶಾಖೆಗಳಲ್ಲಿ ಹಾಡ್ರಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಚಿತ್ರವನ್ನ RSS ಶಾಖೆಗಳಲ್ಲಿ ಇಟ್ಕೊಂಡು ಇದನ್ನ ಹಾಡ್ರಿ. ಅವರು ರಾಷ್ಟ್ರಪಿತ, ಅವ್ರಿಗೂ ಗೌರವಿಸ್ರಿ. ನೀವು ಒಂದು ಕಡೆ ನಿಮಗ್ ಬೇಕಾದಷ್ಟನ್ನ ನೀವು ತಗೊಬಂದು ಇವಾಗ ಇಲ್ಲಿ ಓಲೈಕೆ, ತುಷ್ಟೀಕರಣ ಇದೆಲ್ಲ ಮಾತು ಬರ್ತಿದೆ ಅಲ್ವಾ? 13 ವರ್ಷ ಕತ್ತೆ ಕಾಯ್ತಿದ್ರ ಅಮಿತ್ ಶಾ ಅವರು, ಮೋದಿ ಅವರು. ಇವತ್ತು ದೇಶಭಕ್ತಿ ಹುಟ್ಟಿ ಹುಟ್ಟಿ ಬಂದ್ಬಿಟ್ಟಿದೆ. 12-13 ವರ್ಷ ಆದ್ಮೇಲೆ ಇದನ್ನ ತಗೊಂಡ್ಬಂದು 6 ಸ್ಟ್ಯಾನ್ಸ್ಗಳು ಹಾಡ್ರಿ. ಹಾಡಿದ್ರೆ ದೇಶಭಕ್ತಿ. ಹಾಡಿ ಅಂತ ಯಾರು ಹೇಳಿದ್ದಾರೆ? ದೇಶಕ್ಕೆ ರಾಷ್ಟ್ರಗೀತೆ, ರಾಷ್ಟ್ರಗಾನ ಅಲ್ಲ ಬೇಕಾಗಿರೋದು. ಇಲ್ಲಿರುವ ಬರ್ತನವನ್ನ ತೆಗಿರಿ, ತಗೋಬರ್ರಿ, ಮಾತುಗಳನ್ನು ಇಟ್ಕೊಳ್ರಿ. ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೀನಿ, ಹೇಡಿಗಳ ತರ ಓಡೋಗಿದ್ದು ಸ್ವಾತಂತ್ರ್ಯದ ಹೋರಾಟವನ್ನ ಇನ್ನೊಂದ್ಸತಿ ನಿಮ್ಮ ಬಾಯಿಂದ ಕೇಳಬೇಕು. ಬಂದೆ ಸರ್, ಈ ಇನ್ಫಾರ್ಮೇಶನ್ ಹೋಗೋದು ಬಹಳ ಇಂಪಾರ್ಟೆಂಟ್ ಇದೆ, ಹಾಗಾಗಿ ವಾಪಸ್ ನಿಮ್ಗೆ ಬರ್ತೀನಿ. ರಜಾಕ್ ಅವರೇ, ಹಾಗಾದ್ರೆ ನಿಮ್ಮನ್ನು ಒಳಗೊಂಡಂತೆ ದೇಶದ ಬಹುತೇಕ ಮುಸಲ್ಮಾನರಿಗೆ, ಎಲ್ರಿಗೂ ಅಂತ ನಾನು ಹೇಳಿಕ್ ಹೋಗಲ್ಲ, ವಂದೇ ಮಾತರಂ ಗೀತೆಯನ್ನ ಹಾಡೋದು ಆಗ ಯಾರಿಗೆ ಒಬ್ಜೆಕ್ಷನ್ ಇದೆ ಅವರು ಕೇವಲ ನಿಂತು ಗೌರವಿಸೋದ್ರಲ್ಲಿ ಯಾವುದೇ ರೀತಿ ಆಕ್ಷೇಪ